ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಂತರನೇ ಎಲ್ಲರಿಗೂ ಅನಿಸುತ್ತೆ ಬೆಳಗ್ಗೆ ಎದ್ದರೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನು. ಅದು ಏನು ಮಾಡೋದು ಅಂತ ಗೊತ್ತಾಗ್ಬಿಟ್ರೆ ವಿತಿನ್ ಹಾಫ್ ಆನ್ ಅವರಲ್ಲಿ ಕೆಲಸಗಳೆಲ್ಲ ಆಗೋಗ್ಬಿಡುತ್ತೆ. ಇವತ್ತು ಹಂಗೆ ಯೋಚನೆ ಮಾಡಿ ಫೈನಲಿ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಕರ್ಬೇವಿನ ಸೊಪ್ಪು ಖಾಲಿ ಆಗಿತ್ತು, ನಾನು ಟೆರೆಸ್ ಗಾರ್ಡನಲ್ಲೇ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅಲ್ಲೇ ಹೋಗಿ ಒಂದು 2-3 ಕಡ್ಡಿ ಕಿತ್ಕೊಂಡು ಬಂದೆ. ಆ್ಯಂಡ್ ಅವಲಕ್ಕಿ ಕೂಡ ನೆನೆ ಹಾಕಿದ್ದೆ. ಇವಾಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ನೀರೆಲ್ಲ ಸೋರ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಫಿಲ್ಟ್ರ್ ಮಾಡಿ ಎತ್ತಿಟ್ಬಿಡ್ತೀನಿ. ಆವಾಗ ಚೆನ್ನಾಗಿ ನೀರೆಲ್ಲ ಸೋರ್ಕೊಳ್ಳುತ್ತೆ. ಆಮೇಲೆ ನಾವು ಒಗ್ಗರಣೆ ಹಾಕಿದ್ರೆ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಅವಲಕ್ಕಿ ಚಿತ್ರಾನ್ನದ ಜೊತೆ ಕಾಫಿ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ. ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಅದಾದಮೇಲೆ ಬೇಗ ಬೇಗ ಗೊಜ್ಜೆಲ್ಲ ಮಾಡಿದ್ದಾಯಿತು. ಇವಾಗ ಅವಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಅದಾದಮೇಲೆ ನೈಟದು ಮುದ್ದೆ ಉಳಿದಿತ್ತು, ನಾನು ಅದಕ್ಕೆ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಲಸಿ ಮೊಸರು, ಈರುಳ್ಳಿ, ಮಾವಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದೆ. ಆಮೇಲೆ ಇವತ್ತು ಎನ್ವೈರ್ನಮೆಂಟಲ್ ಡೇ ಆಗಿರೋದ್ರಿಂದ ಚಿರುಗೆ ಗ್ರೀನ್ ಕಲರ್ ಶರ್ಟ್ ಹಾಕೊಂಬರಕ್ಕೆ ಹೇಳಿದರು. ಅದನ್ನು ಹುಡುಕಿ ಸಾಕಾಗೋಯ್ತು. ಫೈನಲಿ ಒಂದು ಸಿಕ್ತು. ಅವನು ಕೂಡ ರೆಡಿ ಮಾಡಿಬಿಟ್ಟು ಬೇಗ ಬೇಗ ಅವ್ರಿಗೂ ಕೂಡ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ನಾನು ಕೂಡ ಹೋಗಿ ರೆಡಿಯಾಗಿ ಬಂದೆ. ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನೀನೇ ಕರ್ಕೊಂಡೋಗು ಅಂತ ಹೇಳಿದ್ರ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿಯಾಗಿ ಅಂಬ್ಲಿ ರೆಡಿ ಮಾಡಿದ್ನಲ್ಲ ಅದನ್ನು ಕೂಡ ಕುಡ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ನಾವು ಹೋಗ್ಬೇಕಾದ್ರೆ ಕರೆಕ್ಟಾಗಿ ಬುಜ್ಜಿ ಬೇಬಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರು. ಅದಾದಮೇಲೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಬಾಯ್ ನೀವು ಹುಷಾರಾಗಿ ಹೋಗಿ ಅಂತ ಅವರೇ ಹೇಳ್ತಾ ಇದ್ದ. ಆಮೇಲೆ ನಾನು ಕೂಡ ಚಿರುನ ಕರ್ಕೊಂಡು ಸ್ಕೂಲಿಗೆ ಹೊರಟೆ. ಹೋಗಿದ ತಕ್ಷಣ ಚಿರುನ ಸ್ಕೂಲ್ ಹತ್ರ ಬಿಟ್ಬಿಟ್ಟು 1 hour ಅಷ್ಟೇ ಸ್ಕೂಲು, ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ನಾನು ಕರ್ಕೊಂಡು ಬಂದೆ. ಹಾಗೆ ಬರ್ತಾ ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ಎಲೆ ಅಡಿಕೆ ಪೂಜೆ ಸಾಮಾನು ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು ಮನೆಗೆ ಬಂದೆ. ಒಂದು ಸ್ಯಾರಿ ಸ್ಟಿಚಿಂಗ್ ಕೊಡಬೇಕಾಗಿತ್ತು, ನಮ್ಮ ಪಕ್ಕದೂರಲ್ಲಿ ಹೋಗಿ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.